ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್. ನನ್ನ ಮಗಳದು 5ನೇ ವರ್ಷ ಊಟದ ಬಗ್ಗೆ ಇರೋಕ್ಕೋಸ್ಕರ ನಾನು ಅವಳಿಗೋಸ್ಕರ ರಸಗುಲ್ಲ ರೆಸಿಪಿ ಮಾಡ್ತಾ ಇದ್ದೀನಿ. ಹೆಂಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. 1 ಲೀಟರ್ ಹಾಲಿಂದ ನಾನು ಮೆಜರ್ಮೆಂಟ್ ತಕ್ಕಂಗೆ ನಾನು ರಸಗುಲ್ಲ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಲೀಟರ್ ಹಾಲನ್ನ ನಾನು ಒಲೆ ಮೇಲೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಲನ್ನ ಪನ್ನೀರ್ ಮಾಡ್ಕೊಳ್ಳೋಕೆ ನಾನು ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂದ್ರೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೋಬಹುದು. ಒಂದು 2 ಸ್ಪೂನ್ ವಿನೆಗರ್ಗೆ ನಾನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ತುಂಬಾ ಕುದಿಬೇಕಂತ ಏನಿಲ್ಲ, ಉಕ್ಕು ಬರೋಷ್ಟಾದ್ರೆ ಸಾಕು. ಉಕ್ಕು ಬಂದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿರೋ ವಿನೆಗರ್ ಮತ್ತೆ ನೀರನ್ನ ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲನ್ನ ಮೊದಲಿಗೆ ಅರ್ಧದಷ್ಟು ಸೇರಿಸ್ಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಷ್ಟಕ್ಕೆ ಹಾಲು ಪೂರ್ತಿಯಾಗಿ ಒಡೆದಿಲ್ಲ, ಹಂಗಾಗಿ ನಾನು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಹೀಗೆ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಒಡೆಯಲ್ಲಿವರೆಗೂ ನಾವು ಸೇರಿಸ್ಕೋಬೇಕು. ಹಾಲು ಚೆನ್ನಾಗಿ ಒಂದ್ಸರ್ತಿ ಒಡೆದ್ಬಿಟ್ಟು ಪನ್ನೀರ್ ಆಯಿತು ಅಂತಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡೋದು. ಓಕೆನಾ? ನನಗಿದು ಪೂರ್ತಿ ಯೂಸ್ ಆಯಿತು. ವಿನೆಗರು ಪೂರ್ತಿ ಹಾಕ್ಬಿಟ್ರೆ ಈ ಥರ ಇವಾಗ ಕಾಣ್ತಿದೆಯಲ್ಲ, ಈ ಥರ ಪನ್ನೀರ್ ಬಂದಿದೆ. ಪನ್ನೀರ್ ಬರೋವರೆಗೂ ಕುದಿಸ್ಬೇಕು ಅಂತ ಏನಿಲ್ಲ, ಗ್ಯಾಸ್ ಆಫ್ ಮಾಡಿಬಿಟ್ಟೆ ನಾವು ಪನ್ನೀರ್ನ ತಗೋಬಹುದು. ಕೆಲವೊಬ್ರು ತುಂಬ ಕುದಿಸ್ಬಿಡ್ತಾರೆ, ಅದರಿಂದ ಪನ್ನೀರ್ ತುಂಬ ಹಾರ್ಡ್ ಆಗುತ್ತೆ. ಇವಾಗ ನಾವು ಒಂದು ವೈಟ್ ಬಟ್ಟೆ ಮತ್ತೆ ಅದ್ರ ಕೆಳಗಡೆ ಒಂದು ಜರಡಿ ಇಟ್ಬಿಟ್ಟು ನಾನು ಪನ್ನೀರ್ನ ಬಟ್ಟೆ ಒಳಗಡೆ ಹಾಕೋತಾ ಇದ್ದೀನಿ, ಸೋಸ್ಕೋತಾ ಇದ್ದೀನಿ. ಈ ನೀರನ್ನ ಚೆಲ್ಲೋ ಅವಶ್ಯಕತೆ ಏನಿಲ್ಲ. ನೀವು ಅದನ್ನ ಚಪಾತಿ ಹಿಟ್ಟು ನಾದ್ಕೊಳ್ಳೋಕೆ ಎದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತೆ ವಿನೆಗರ್ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಆಗ್ಬಿಡುತ್ತೆ ಪನ್ನೀರು. ನಾವು ಸ್ವೀಟ್ ಮಾಡೋಕ್ಕಿರೋದ್ರಿಂದ ಪನ್ನೀರ್ನ ನೀಟಾಗಿ ನೀರು ಹಾಕ್ಬಿಟ್ಟು ಒಂದು 2ರಿಂದ 3 ಸರ್ತಿ ತೊಳ್ಕೊಳ್ಳೋಣ. ತೊಳ್ಕೊಂಡ್ಬಿಟ್ಟು ಪನ್ನೀರಲ್ಲಿ ನೀರಿನ ಅಂಶ ಉಳಿದೇ ಇರೋ ಥರ ಅದನ್ನ ನೀಟಾಗಿ ಹಿಂಡ್ಕೊಳ್ಬೇಕು. ಒಂದು 90% ನೀರು ಇದರಿಂದ ತೆಗೆದ್ಬಿಡೋಣ. ಮಿಕ್ಕಿದೊಂದು 10% ನೀರು ಇರಬೇಕಾಗುತ್ತೆ ಮಾಯ್ಶ್ಚರೈಸ್ ಇರೋಕ್ಕೋಸ್ಕರ. ಈ ಥರ ನೀಟಾಗಿ ತಕ್ಕೊಂಡ್ಬಿಟ್ಟು ಅದಕ್ಕೆ ಇನ್ನೊಂದು ಕಾಟನ್ ಬಟ್ಟೆ ಸುತ್ತಿ ಒಂದು 10 ನಿಮಿಷ ಬಿಟ್ಟಿದ್ದೆ, ಅಂದರೆ ಮಿಕ್ಕಿರೋ ನೀರು ಕೂಡ ಹೀರ್ಕೊಳ್ಳಿ ಅಂತ. ದಪ್ಪ ಇರೋ ಕಾಟನ್ ಬಟ್ಟೆ ಯೂಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ದಪ್ಪ ಕಾಟನ್ ಬಟ್ಟೆ ಸುತ್ಕೊಂಡ್ಬಿಟ್ಟು ಈ ಥರ ಒಂದು 10 ನಿಮಿಷ ಇಟ್ಟು ತೆಗೆದ್ರೆ ನೋಡಿ ನೀರು ಚೆನ್ನಾಗಿ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ತುಂಬ ಅಂದರೆ ತುಂಬ ಹೊತ್ತು ನಾದಬೇಕು, ಹದಡ ಹಚ್ಚಿ. ಇಲ್ಲ ಅಂದರೆ ರಸಗುಲ್ಲ ನಾವು ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಒಡೆದು ಹೋಗ್ಬಿಡುತ್ತೆ ಅಥವಾ ಸ್ಪಾಂಜಿಯಾಗಿ ಬರೋದಿಲ್ಲ, ಚೆನ್ನಾಗಿ ಉಬ್ಬೋದಿಲ್ಲ. ನೋಡಿ ನಮ್ಮ ಕೈಯಲ್ಲಿ ಎಣ್ಣೆ ಅಂಶ ಬರ್ತಾ ಇದೆ. ಇದಕ್ಕೆ ನಾನು ಯಾವುದು ಬೆಣ್ಣೆ ಅಥವಾ ಎಕ್ಸ್ಟ್ರಾ ಏನು ಕೋವಾ ಏನು ಸೇರಿಸಿಲ್ಲ, ಆದರೂ ಇಷ್ಟು ಚೆನ್ನಾಗಿ ಎಣ್ಣೆ ಅಂಶ ಬರ್ತಾ ಇದೆ. ಯಾಕಂದರೆ ನಾನಿಲ್ಲಿ ಎಮ್ಮೆ ಹಾಲು ಯೂಸ್ ಮಾಡಿದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಇರೋದ್ರಿಂದ ನಾವು ಯಾವುದು ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಪಾಕೆಟ್ ಹಾಲು ಯೂಸ್ ಮಾಡಿದರೆ ಬೆಣ್ಣೆ ಹಾಕೋಬೇಕಾಗುತ್ತೆ. ಓಕೆನಾ? ಈ ಥರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ತಗೋತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸಕ್ಕರೆ ನೀರಿಗೆ ಹಾಕಿದ ಮೇಲೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ರಸಗುಲ್ಲ. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬಾಲ್ಸ್ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ನಾನು ಒಂದು ಅರ್ಧ ಕೆಜಿ ಸಕ್ಕರೆ ಹಾಕ್ಬಿಟ್ಟಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಅದಕ್ಕೆ ಒಂದು 3/4 ಲೀಟರ್ ಆಗಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಪರ್ಫೆಕ್ಟ್ ಆಗಿರೋ ಕ್ವಾಂಟಿಟಿಲಿ ತೋರಿಸಿರೋದು. ಹೆಂಗೆ ಅಂದರೆ 1 ಲೀಟರ್ ಹಾಲಿಂದ ನಾನು ಮಾಡೋ ರಸಗುಲ್ಲಕ್ಕೆ ಅರ್ಧ ಕೆಜಿ ಸಕ್ಕರೆ ಮತ್ತು 3/4 ಲೀಟರ್ ಹಾಲನ್ನ 3/4 ಲೀಟರ್ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿ ಪಾಕ ಬರಬೇಕು ಅಂತ ಏನಿಲ್ಲ. ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಒಂದೊಂದೇ ರಸಗುಲ್ಲನ ನಾವು ಕುದಿತಾ ಇರೋ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಒಂದೊಂದೇ ಬಿಡಿಯಾಗಿನೇ ಸೇರಿಸ್ಬೇಕು, ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ. ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟು ಬೆನ್ಸ್ಕೊಂಡಾದ್ಮೇಲೆ ನೋಡಿ ನನ್ನ ಮಕ್ಕಳು ಹೆಂಗೆ ವೇಟ್ ಮಾಡ್ತಾ ಇದ್ದಾರೆ ಟೇಸ್ಟ್ ನೋಡೋಣ ಅಂತ. ಮುಂದೆನೇ ಕುಂತ್ಬಿಟ್ಟಾರೆ. 2 ಏಲಕ್ಕಿ ಬಿಡಿಸ್ಕೊಂಡ್ಬಿಟ್ಟು ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಅದನ್ನು ತೆಗೆದ್ಬಿಟ್ಟು ಏಲಕ್ಕಿ ಹಾಕಿ ಮತ್ತೆ ಮೀಡಿಯಂ ಫ್ಲೇಮ್ನಲ್ಲಿಟ್ಟು 10ರಿಂದ 12 ನಿಮಿಷ ಮತ್ತೆ ನಾನು ಪಾಕದಲ್ಲಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ರಸಗುಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ಹಾಗೆ ಅದರದ್ದು ಸೈಜ್ ಕೂಡ ದೊಡ್ಡದಾಗಿದ್ದಾವೆ. ನೋಡಿ ಪ್ರೆಸ್ ಮಾಡಿ ನೋಡಿದಾಗ ಒಡೆದೋಗಲ್ಲ ಅವು. ಈ ಥರ ಸಖತ್ತಾಗಿ ಬಂದಿದ್ದಾವೆ. ಇವಾಗ ಇದನ್ನ ನಾವು ಒಂದು 3ರಿಂದ 4 ತಾಸು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಯಾಕಂದರೆ ಹಾಗೆ ಕೂಡ ತಿನ್ಬೋದು, ಬಟ್ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಚಿಲ್ ಆಗಿದ್ದಾಗ ರಸಗುಲ್ಲನ ಟೇಸ್ಟ್ ಮಾಡಿದರೆ ಸಖತ್ತಾಗಿರುತ್ತೆ.
ನೋಡಿ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ರಸಗುಲ್ಲ, ಒಂಚೂರು ಒಡೆದೋಗಿಲ್ಲ. ಸೇಮ್ ನೀವು ಇದೇ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಇದೇ ತರ ಹೊರಗಡೆ ಸಿಗೋ ರಸಗುಲ್ಲನೇ ನಿಮ್ಗೆ ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಮತ್ತೆ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಇಷ್ಟ ಆಗಿದ್ರೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.